ನಮಸ್ಕಾರ. ಮೈ ತುಂಬ ಸಾಲ ಇದ್ದರೆ ಖಂಡಿತವಾಗ್ಲೂ ದುಡಿಮೆ ಒಂದು ದಾರಿ ಹೆಚ್ಚು ಮಾಡ್ಕೊಳ್ಳೋದು ನೋಡ್ಕೊಬೇಕು. ಆ ದುಡಿಮೆಯ ಒಂದು ದಾರಿ ನೋಡ್ಕೊಬೇಕು. ಉದ್ಯೋಗನ ಬದಲಾವಣೆಗಳು ಮಾಡ್ಕೊಬೇಕು. ದುಡಿಮೆಯ ಇನ್ನೊಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಬೇಕು. ಇವಾಗ ಮೈ ತುಂಬ ಸಾಲ ಇದ್ದಾಗ ನಮ್ಮ ಆದಾಯದ ಮೂಲ ಹೆಚ್ಚು ಮಾಡ್ಕೊಂಡಾಗ ಖಂಡಿತವಾಗ್ಲೂ ಸಾಲಗಳನ್ನ ತೀರಿಸ್ಬೋದು. ಇಲ್ಲ ಅಂತಂದರೆ ಸೈಟೋ, ಮನೆನೋ, ಭೂಮಿನೋ, ಅಪಾರ್ಟ್ಮೆಂಟೋ, ಜಮೀನೋ, ಲ್ಯಾಂಡೋ, ಬಂಗಾರಗಳು, ಸ್ಕೂಟ್ರೋ, ಕಾರುಗಳು ಮಾರಿಬಿಟ್ಟು ಇನ್ನೊಬ್ಬರು ಸಾಲ ತೀರಿಸ್ಬೇಕಾಗುತ್ತೆ. ಅದಕ್ಕೆ ದುಡಿಮೆಯ ದಾರಿ ಹೆಚ್ಚು ಮಾಡ್ಕೊಬೇಕು. ದುಡಿಮೆನ ಹೆಚ್ಚು ಮಾಡ್ಕೊಂಡಾಗ ಸಾಲಗಳನ್ನ ತೀರಿಸ್ಲಿಕ್ಕೆ ಈಸಿ ಆಗುತ್ತೆ. ಒಂದೇ ವ್ಯಾಪಾರದಲ್ಲಿ ಕುತ್ಕೊಳಕ್ಕೆ ಹೋಗ್ಬಿಡಿ. ಬೇರೆ ಬೇರೆ ಬಿಸ್ನೆಸ್ಗಳು ಟ್ರೈ ಮಾಡಬೇಕು. ಒಂದೇ ಉದ್ಯೋಗದಲ್ಲಿ ಸ್ಟಿಕನ್ ಆಗಕ್ಕೆ ಹೋಗ್ಬಿಡಿ. ಅಡಿಷ್ನಲ್ಲೆಗೆ ಆ್ಯಕ್ಟಿವ್ ಜಾಬ್, ಪ್ಯಾಸಿವ್ ಜಾಬ್ ಅಂತ ಮಾಡ್ಕೊಂಡ್ಲೇಬೇಕು. ಆವಾಗ ನಿಮ್ಮ ಸಾಲಗಳು ಬೇಗ ತೀರುತ್ತೆ. ಎರಡನೇದು, ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಸಾಲ ತೀರಲ್ಲ. ಸ್ಟ್ರಾಟಜಿ ಮಾಡಬೇಕು. ಮೈಂಡ್ ಗೇಮ್ ಆಪ್ರೇಟ್ ಮಾಡಬೇಕು. ಕಾಯಕವೇ ಕೈಲಾಸ ಅಂತ ನಂಬಿ ಬದುಕಬೇಕು. ದುಡಿಮೆಯೇ ಒಂದು ದಾರಿ ಆಗಬೇಕು ಸಾಲ ತೀರಿಸ್ಲಿಕ್ಕೆ. ಸಾಲ ತೀರಬೇಕಪ್ಪ ಬೇಗ ಅಂದರೆ ಅಡಿಷ್ನಲ್ಲಾಗೆ ಬೇರೆ ಬೇರೆ ವ್ಯಾಪಾರಗಳು, ಬೇರೆ ಬೇರೆ ಉದ್ಯೋಗಗಳು ಮಾಡ್ಕೊಬೇಕು. ದುಡ್ಡಿನ ಆದಾಯ ಹೆಚ್ಚು ಮಾಡ್ಕೊಬೇಕು. ಅದೇ ಕೆಲಸ ಇದೇ ಕೆಲಸ ಅಂತ ಕೂತ್ಕೊಬಾರ್ದು. ಆ ವ್ಯಾಪಾರ ಈ ವ್ಯಾಪಾರ ಅಂತ ಕೂತ್ಕೊಬಾರ್ದು. ಏನು ಸಿಗುತ್ತೋ ಮಾಡಬೇಕು. ಸಾಲಗಳನ್ನ ತೀರಿಸ್ಕೊಬೇಕು. ಇಲ್ಲ ಅಂತಂದರೆ ಮಂತ್ರಗಳು, ಸ್ತೋತ್ರಗಳು ಪಠಣೆ ಮಾಡ್ತಾ ಬನ್ನಿ. ದೇವಸ್ಥಾನಕ್ಕೆ ಹೋಗಿ, ಪುಣ್ಯಕ್ಷೇತ್ರಗಳಿಗೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಹರಕೆ ಹೊತ್ಕೊಳ್ಳಿ, ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಇನ್ನೊಂದು, ದಾನ ಧರ್ಮಗಳು ಮಾಡ್ತಾ ಹೋಗಿ. ಮನುಷ್ಯರಿಗನ್ನ ಮಾಡಿರಿ, ಪ್ರಾಣಿ ಪಶು ಪಕ್ಷಿಗಳಿಗನ್ನ ಮಾಡಿರಿ ದಾನ ಧರ್ಮಗಳು. ಈ ಒಂದು ರಿಲೇಟೆಡ್ಸ್ ಇದ್ದೇ ಇರುತ್ತೆ, ಮಾಡ್ತಾ ಹೋಗಿ. ಇನ್ನು ಜಾತಕದಲ್ಲಿ ಆ ಗ್ರಹಗತಿಗಳು ಹಂಗೆ ಕುಂತಿರ್ತವೆ. ದುಸ್ಥಾನಗಳ ಮನೆ 3ನೇ ಮನೆನೋ, 6ನೇ ಮನೆನೋ, 8ನೇ ಮನೆನೋ, 12ನೇ ಮನೆನೋ, 5ನೇ ಮನೆನೋ, 4ನೇ ಮನೆನೋ ಎಲ್ಲ ಕುಂತಿರ್ತವೆ. ಇದು ದಶಾಭುಕ್ತಿಗಳಲ್ಲಿ ಆಪ್ರೇಟ್ ಆದಾಗ ಮನುಷ್ಯನಿಗೆ ಇದೆಲ್ಲ ವ್ಯತ್ಯಾಸ, ಏರುಪೇರು ಆಗುತ್ತೆ, ಸರ್ವೇ ಸಾಮಾನ್ಯ. ಈಗ ನೀವೇನು ಮಾಡ್ತೀರಾ? ಈ ಒಂದು ವಿಚಾರಕ್ಕೆ ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ತಿರ್ತೀರ. ಅಲ್ಲಿ ಕೇಳಕ್ಕೆ ಹೋದಾಗ ಆಬ್ವಿಯಸ್ಲಿ ಅವ್ರದ್ದು ಫೀಸ್ ಇರುತ್ತೆ, ಫೀಸ್ ಕೊಡಬೇಕಾಗುತ್ತೆ. ಫೀಸ್ ಕೊಟ್ಟೆ ನೀವು ಅವ್ರದ್ದು ಜ್ಯೋತಿಷ್ಯ ಕೇಳಬೇಕಾಗುತ್ತೆ ಎಲ್ಲೇ ಹೋದ್ರು. ಅದಕ್ಕೋಸ್ಕರ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ಬಿಟ್ಟು ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋ ಬದಲು ನೀವು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ಮಂತ್ರಗಳು ಹೇಳ್ಕೊಳ್ಳಿ, ಸ್ತೋತ್ರಗಳು ಹೇಳ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಹರಕೆಗಳು ಕಟ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗ್ರಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ರಿ. ತಾರೆ ಮರ, ತಂಡಿ ಮರ ಅಂತ ಇರುತ್ತೆ. ಶನಿದೇವನ ಇಷ್ಟವಾದ ವೃಕ್ಷ. ಶನಿವಾರ ಹೋಗಿ ಅಲ್ಲಿ ಆ ಮರನ ಮುಟ್ಟಿ 8 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ಳಿ, ದಾನ ಧರ್ಮಗಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಮೈ ತುಂಬ ಸಾಲ ಇದೆ ಅಂತಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಸಾಲ ತೀರಲ್ಲ. ಬೇರೆ ಬೇರೆ ವ್ಯಾಪಾರಗಳು ಮಾಡಬೇಕು. ಬೇರೆ ಬೇರೆ ಕೃಷಿ ವ್ಯವಸಾಯ ಬೆಳೆ ಬೆಳಿಬೇಕು. ಬೇರೆ ಬೇರೆ ಉದ್ಯೋಗಗಳು ಮಾಡಬೇಕು. ಸಾಲನ ತೀರಿಸ್ಬೇಕು. ದುಡಿಮೆಯ ದಾರಿನ ಹೆಚ್ಚು ಮಾಡ್ಕೊಬೇಕು. ನಮ್ಮ ದುಡಿಮೆಯ ಆದಾಯ ಹೆಚ್ಚಾದಾಗ, ಸಿಕ್ಕಾಬಟ್ಟೆ ಬಂದಾಗ ಆಬ್ವಿಯಸ್ಲಿ ಸಾಲಗಳು ತೀರಿಸ್ತೀವಿ. ನಮ್ಮದು ಆದಾಯ ಇಷ್ಟೇ ಇರುತ್ತೆ, ಸಾಲ ಅದಕ್ಕೆ ಡಬಲ್ ಆದಾಗ ಸಾಲ ಹೆಂಗೆ ತೀರ್ತತೆ? ಆವಾಗ ಸೈಟೋ, ಮನೆನೋ, ಭೂಮಿನೋ, ಬಂಗಾರನೋ, ಅಪಾರ್ಟ್ಮೆಂಟೋ, ಜಮೀನೋ, ಕಾರುಗಳು, ಸ್ಕೂಟ್ರುಗಳು, ಇನ್ನೊಂದು ಮತ್ತೊಂದು ಮಾರಿ ಇನ್ನೊಬ್ಬರು ಸಾಲ ತೀರಿಸ್ಬೇಕಾಗುತ್ತೆ. ಸುಮ್ಮನೆ ಅವ್ರ ಹತ್ರ ಕೈ ಸಾಲ ಇಸ್ಕೊಳ್ಳೋದು, ಇವ್ರ ಹತ್ರ ಬಡ್ಡಿ ಸಾಲ ಇಸ್ಕೊಳ್ಳೋದು, ಅವ್ರದ್ದು ಇಸ್ಕೊಂಡು ಇವ್ರಿಗೆ ಕೊಡೋದು, ಇವ್ರದ್ದು ಇಸ್ಕೊಂಡು ಅವ್ರಿಗೆ ಮಾಡಿದರೆ ಹಂಗೇ ಸುತ್ತಾ ಇರ್ತೀರಾ. ಅದಕ್ಕೆ
ಹಣೆಬರ, ವಿಧಿ, ಕರ್ಮ ಯಾರನ್ನೂ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಚಾರದಲ್ಲಿ ನೀವು ಜ್ಯೋತಿಷ್ಯಗಳು ಮೊರೆ ಹೋಗ್ತಿರ್ತೀರ. ಮತ್ತು ಅವ್ರು ಹೋದಾಗ ಅವ್ರು ಫೀಸ್ಗಳು ಕೇಳ್ತಾರೆ, ಫೀಸ್ ಕೊಟ್ಟು ಕೇಳಬೇಕು ಅವ್ರದ್ದು. ಅದ್ರ ಬದಲು ಕನಕದಾರ ಸ್ತೋತ್ರ ಪಠಣೆ ಮಾಡ್ಕೊಳ್ಳಿ, ಶ್ರೀ ಸೂಕ್ತಂ ಪಠಣೆ ಮಾಡ್ಕೊಳ್ಳಿ, ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಬನ್ನಿ, ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಗೆ ಹೋಗಿ ಬನ್ನಿ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬನ್ನಿ, ಹರಕೆಗಳು ಕಟ್ಕೊಳ್ಳಿ, ದಾನ ಧರ್ಮಗಳು ಮಾಡಿ, ಪ್ರಾಣಿ ಪಶು ಪಕ್ಷಿಗಳಿಗೆ, ಮನುಷ್ಯರಿಗೆ ಯಾರಿಗನ್ನ ಮಾಡಿ, ಈ ಒಂದೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ. ಮನೆದೇವ್ರಿಗೆ ಹೋಗಿ, ಕುಲದೇವ್ರಿಗೆ ಹೋಗಿ, ನಿಮ್ಮ ಇಷ್ಟವಾದ ದೇವ್ರನ್ನ ಆರಾಧನೆ ಮಾಡ್ಕೊಳ್ಳಿ, ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಮಾಡ್ಕೊಂಡು ಕೇಳ್ಕೊಳ್ಳಿ. ಇನ್ನು ಜ್ಯೋತಿಷ್ಯ ಕಲ್ತ್ಕೊಂತೀರಾ, ಯಾಕೆ ಈ ಸಮಸ್ಯೆಗಳೆಲ್ಲ ನಮಗೆ ಬರುತ್ತೆ ಅಂತ. ಇದಕ್ಕೆ ಅಂತ ಯೂನಿವರ್ಸಿಟಿಗಳಿದ್ದಾವೆ. ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರು, ಕಲ್ತ್ಕೊಳ್ಳಿ. ನಿಮಗೆ ನೀವೇ ಜ್ಯೋತಿಷಿಗಳಾಗಿ ಸುಖವಾಗಿ ಬದುಕಿ. ಈಗ ಯಾವುದೇ ಜ್ಯೋತಿಷಿಗಳಿಗೆ ನೀವು ಫೋನ್ ಮಾಡಿದರೆ, ಜ್ಯೋತಿಷ್ಯ ಕೇಳಕ್ಕೆ ಹೋದಾಗ ಈ ಸಮಸ್ಯೆ ಇದೆ, ಏನೋ ಇರ್ತತೆ, ಹಣಕಾಸಿನ ಸಮಸ್ಯೆನೋ, ಸಾಲ ಬಾಧೆನೋ, ಮದುವೆ ಆಗ್ತಿಲ್ಲ, ಉದ್ಯೋಗ ಸಿಗ್ತಿಲ್ಲ, ವ್ಯಾಪಾರದಲ್ಲಿ ಲಾಸು, ಇನ್ನೊಂದು ಮತ್ತೊಂದು ಇರುತ್ತೆ. ಆವಾಗ ಅವ್ರ ಹತ್ರ ಹೋದಾಗ, ಅವರಿಗೆ ಜ್ಯೋತಿಷಿಗಳಿಗೆ ಫೋನ್ ಮಾಡಿದಾಗ, ಜ್ಯೋತಿಷಿಗಳ ಹತ್ರ ಹೋದಾಗ ಅವ್ರ ಫೀಸ್ ಇರ್ತತೆ, ಫೀಸ್ ಕೊಟ್ಟು ಕೇಳಬೇಕಷ್ಟೇ ನೀವು. ಇಲ್ಲಾಂದರೆ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋಕ್ಕೆ ಹೋಗ್ಬೇಡಿ, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನೀವೇ ಜ್ಯೋತಿಷ್ಯ ಕಲ್ತ್ಕೊಳ್ಳಿ. ಬೆಂಗಳೂರಲ್ಲಿ ಕರ್ನಾಟಕ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರು, ಗೂಗಲಲ್ಲಿ ಹೊಡೆದು ನೋಡಿ, ಕಲ್ತ್ಕೊಳ್ಳಿ. ಎಕ್ಸಾಮ್ಸ್ಗಳಿರುತ್ತೆ, ಡಿಪ್ಲೊಮಾ ಇನ್ ಜ್ಯೋತಿಷ್ಯ ಇರುತ್ತೆ, ಸರ್ಟಿಫಿಕೇಟ್ ಜ್ಯೋತಿಷ್ಯ ಇದೆ, ಅಡ್ವಾನ್ಸ್ಡು ಡಿಪ್ಲೊಮಾ ಇದೆ, BA ಇದೆ, BA ಇನ್ ಅಸ್ಟ್ರಾಲಜಿ ಇದೆ, MA ಇನ್ ಅಸ್ಟ್ರಾಲಜಿ ಇದೆ. ಕಲ್ತ್ಕೊಳ್ಳಿ ಜ್ಯೋತಿಷ್ಯನ, ಸುಖವಾಗಿ ಬದುಕಿ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಇದ್ರ ಮೀರಿ ನಾವು ಜ್ಯೋತಿಷ್ಯ ಕೇಳಬೇಕು, ಜ್ಯೋತಿಷ್ಯ ನಂಬುವವರು ಮಾತ್ರ ಜ್ಯೋತಿಷ್ಯ ಕೇಳಬೇಕಂದ್ರೆ ಈ ಒಂದು ನಂಬರ್ಗೆ ಫೋನ್ ಮಾಡಿ. ನಮಸ್ಕಾರ.